ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದೇ ಸೆಪ್ಟೆಂಬರ್ 6ನೇ ತಾರೀಕು ಸಂಜೆ 7 ಗಂಟೆಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ ಅಂತೀನಿ. ಯಾಕೆ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಫಸ್ಟ್ ಎಪಿಸೋಡ್ ನೋಡಕ್ಕೆ ಮಾಸ ಇರುತ್ತೆ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಬರ್ತಿರುವಂತಹ ಕಂಟೆಸ್ಟೆಂಟ್ ಅಲ್ಲಿ ಇವರು ಒಬ್ರು ಕೂಡ. ಇವ್ರ ಹೆಸರು 2 ಸೀಸನ್ ಇಂದಾನು ಕೇಳಿ ಬರ್ತಾ ಇದೆ. ಅದಲ್ದೇನೆ ಇವರು ಕಲರ್ಸ್ ಕನ್ನಡ ವಾಹಿನಿಯವರೇ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸತತ 6-7 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಇವರ ಸ್ನೇಹಿತರಾದಂತಹ ನಮ್ಮ ತುಕಾಲಿ ಸಂತೋಷ್ ಇರ್ಬೋದು, ತುಕಾಲಿ ಮಾನಸ ಇರ್ಬೋದು, ಆಯ್ತಾ, ಅದೇ ರೀತಿ ಚಂದ್ರಪ್ರಭಾ ಇರ್ಬೋದು, ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದವರೇನೆ. ಅದಲ್ದೇನೆ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆದಂತಹ ನಮ್ಮ ಗಿಲ್ಲಿ ನಟ ಅವರ ಸ್ನೇಹಿತ. ಅದಲ್ದೇನೆ ಗಿಚ್ಚಿ ಗಿಲಿಗಿಲಿಯ ವಿನ್ನರು. ಅದರೊಟ್ಟಿಗೆ ಇವರು ನಮ್ಮ ದರ್ಶನ್ ಡಿ ಬಾಸ್ ಅವರ ಡೆವಿಲ್ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಇವರು ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಲ್ದೇನೆ ಇವರು ಯಾವ್ದಪ್ಪ ನಮ್ಮ ಇವ್ರದು ಪ್ರೇಮ್ ಮಗಳು ಒಂದು ಮೂವಿ ಮಾಡಿದ್ರಲ್ಲ, ಆ ಮೂವಿ ಟಗರು ಪಲ್ಯ ಮೂವಿಯಲ್ಲಿ ಕೂಡ ಒಂದು ಕುಡುಕನ ಪಾತ್ರನ ಸೂಪರ್ ಆಗಿ ಮಾಡಿದ್ರು. ಇವ್ರು ಯಾರು ಅಲ್ಲ, ಹುಲಿ ಕಾರ್ತಿಕ್ ನಿಮ್ಮೆಲ್ಲರಿಗೂ ಗೊತ್ತು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಿಚ್ಚಿ ಗಿಲಿಗಿಲಿಯಲ್ಲಿ ತುಂಬಾ ವರ್ಷಗಳಿಂದ ನಮ್ಮನ್ನ ನಗಿಸ್ತಾ ಬಂದಿದ್ದಾರೆ. ಅದೇ ರೀತಿ ಗಿಚ್ಚಿ ಗಿಲಿಗಿಲಿಯ ವಿನ್ನರ್ ಕೂಡ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ನಮ್ಮ ಗಿಲ್ಲಿ ನಟ ಅವರ ಸ್ನೇಹಿತ ಕೂಡ. ಇತ್ತೀಚಿನ ಒಂದು ಇಂಟರ್ವ್ಯೂ ಕೂಡ ಅವ್ರು ಹೇಳಿದ್ರು, ಗಿಚ್ಚಿ ಗಿಲಿಗಿಲಿಯಲ್ಲಿ ನಾವು ಗಿಲ್ಲಿ ಅವರೆಲ್ಲ ಫ್ರೆಂಡ್ಸ್ ಆಗಿದ್ದವರು. ಗಿಲ್ಲಿ ವಿನ್ ಆಗಿದ್ದು ನಮಗೆ ಖುಷಿ ಆಗಿದೆ. ಗಿಲ್ಲಿ ಅವನು ಅಟ್ಲೀಸ್ಟ್ ಒಂದ್ ಸ್ಟೇಜಿಗೆ ಹೋಗಿದಾನ, ನಮಗೆ ಖುಷಿ ಇದೆ ಅಂತ ತುಂಬಾ ಚೆನ್ನಾಗಿ ಗಿಲ್ಲಿ ಬಗ್ಗೆ ತುಂಬಾ ಒಳ್ಳೆ ಮಾತನಾಡಿದ್ರು. ಯಾಕೆಂದ್ರೆ ಅವ್ರು ಹೇಳಿದ್ರು, ನಮ್ಗೆ ಯಾಕೆ ಗಿಲ್ಲಿ ಬಗ್ಗೆ ಅಸೂಯೆ ಹುಟ್ಟಬೇಕು, ಗಿಲ್ಲಿ ಬಗ್ಗೆ ನಮ್ಗೆ ಯಾಕೆ ಅಸೂಯ, ಗಿಲ್ಲಿನ ನೋಡಿ ನಾವು ಯಾಕೆ ಹೊಟ್ಟೆ ಹೊರ್ಕೋಬೇಕು, ನನ್ನ ಸ್ನೇಹಿತ ಅವನು ಚೆನ್ನಾಗಿರ್ಲಿ, ಅವ್ನು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂತ ಅಷ್ಟು ಪರಿಶ್ರಮ ಇದೆ ಅವನು ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ. ಯಾಕೆಂದ್ರೆ ಅವನು ಅಷ್ಟು ಕಷ್ಟಪಟ್ಟಿದ್ದಾನೆ, ಅದಕ್ಕೆ ಇವತ್ತು ಆ ಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿ ಹೇಳುದು. ಬಟ್ ಇವತ್ತು ನನ್ಗೆ ಗಿಲ್ಲಿಯವರ ಸ್ನೇಹಿತ ಹುಲಿ ಕಾರ್ತಿಕ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಿರೋದು ನನಗೆ ತುಂಬಾನೇ ಖುಷಿ ಇದೆ. ಕನ್ಫರ್ಮ್ ಕಂಟೆಸ್ಟೆಂಟ್ ಹುಲಿ ಕಾರ್ತಿಕ್ ಅವರು. ಯಾಕೆ ಅಂತಂದ್ರೆ ಹುಲಿ ಕಾರ್ತಿಕ್ ಅವರು ಕಲರ್ಸ್ ಕನ್ನಡ ವಾಹಿನಿಯವರೇ, ನಿಮಗೆ ಗೊತ್ತು. ಗಿಲಿ ಶೋ ಅಲ್ಲಿ ಅವ್ರು ತುಂಬಾ ವರ್ಷದಿಂದ ಇದ್ದಾರೆ. ಅದೇ ರೀತಿ ಅವ್ರ ಸ್ನೇಹಿತರೆಲ್ಲ ಬಂದಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗ ಅವ್ರು ಬರ್ತಾ ಇದ್ದಾರೆ. ವಿಶೇಷತೆ ಏನು ಅಂದ್ರೆ ಹುಲಿ ಕಾರ್ತಿಕ್ ಬಂದ್ಬಿಟ್ಟು ಸ್ವಲ್ಪ ಹೈಪರ್ ಇರೋ ಮನುಷ್ಯ, ತುಂಬಾನೇ ಕೋಪ ಮಾಡ್ಕೊಳ್ಳೋ ಮನುಷ್ಯ, ಸಖತ್ ಫನ್ ಮಾಡ್ತಾರೆ. ಫನ್ ಅಂದ್ರೆ ಎಕ್ಸ್ಟ್ರಾಡಿನರಿ ಫನ್, ಸೂಪರ್ ಫನ್ ಮಾಡ್ತಾರೆ. ಅಂದ್ರೆ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಎಲ್ಲರ ಜೊತೆಗೂ ಜೆಲ್ ಆಗ್ತಾರೆ. ಅಲ್ಲಿರುವಂತಹ ಕಂಟೆಸ್ಟೆಂಟ್ ಜೊತೆ ತುಂಬಾ ಚೆನ್ನಾಗಿ ಫನ್ ಮಾಡ್ಕೊಂಡು ಜೆಲ್ ಆಗಿ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಅಂತ ನಾನು ಅಂತೀನಿ. ಹುಲಿ ಕಾರ್ತಿಕ್ ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಲಾಸ್ಟ್ ವರೆಗೂ ಹೋಗುವಂತ ಚಾನ್ಸ್ ಹುಲಿ ಕಾರ್ತಿಕ್ ಇದೆ. ಆಲ್ ದ ಬೆಸ್ಟ್ ಹುಲಿ ಕಾರ್ತಿಕ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ನಿಮಗೆ ವೆಲ್ಕಮ್. ನಾನು ಹುಲಿ ಕಾರ್ತಿಕ್ ನ ಯಾರ್ಯಾರೆಲ್ಲ ಇಷ್ಟಪಡ್ತೀರಾ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಹುಲಿ ಕಾರ್ತಿಕ್ ಅವ್ರನ್ನ ನೋಡಕ್ ಯಾರ್ಯಾರು ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಹುಲಿ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಬರೋದ್ರಿಂದ ಖಂಡಿತವಾಗ್ಲು 3 ವಿಷಯ ಇದೆ ಹೇಳ್ಬಿಡ್ತೀನಿ. ಒಂದು, ಗಿಲ್ಲಿ ಫ್ಯಾನ್ಸು ಹುಲಿ ಕಾರ್ತಿಕ್ಗೆ ಓಟ್ ಹಾಕ್ತಾರೆ. ಗಿಲ್ಲಿ ಫ್ಯಾನ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲ ಹುಲಿ ಕಾರ್ತಿಕ್ಗೂ ಓಟ್ ಹಾಕ್ತಾರೆ. ಒಂದು, ಆಮೇಲೆ ಯಾರು ಗಿಲ್ಲಿಯ ಒಂದು ಏನು ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ ಆಗಿರುವಂತಹ ಗಿಲ್ಲಿಯ ಕೆಲವೊಂದು ಇದನ್ನ ಹುಲಿ ಕಾರ್ತಿಕ್ ಅವರು ಟ್ರೈ ಮಾಡುವಂತಹ ಚಾನ್ಸಸ್ ಇದೆ. ಬಟ್ ಅದ್ರ ಬಗ್ಗೆ ಈಗ ಏನು ಹೇಳಕ್ಕಾಗಲ್ಲ. ಇನ್ನೇನು ಶೋ ಸ್ಟಾರ್ಟ್ ಆದ್ಮೇಲೆ ಹೇಳ್ತೀನಿ. ಯಾಕೆಂದ್ರೆ ಸ್ನೇಹಿತ ಏನ್ ಮಾಡಿದಾನೆ ಒಂದು ಕೆಲವಷ್ಟು ಆಯ್ತಾ ಕಿವಿ ಮಾತುಗಳನ್ನ ಕೇಳ್ಕೊಂಡು ಏನೋ ಒಂದು ಮಾಡಕ್ ಟ್ರೈ ಮಾಡ್ಬೋದು, ಗೊತ್ತಿಲ್ಲ, ನೋಡೋಣ. ಅದು ಶೋ ಸ್ಟಾರ್ಟ್ ಆದ್ಮೇಲೆ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಬಾಯ್.